ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಗಾರ್ಡನ್ ಅಪ್ಡೇಟ್ಸ್ ಕೊಡೋಣ ಅಂತ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇದನ್ನು ಹಳೆ ವಿಡಿಯೋದಲ್ಲೇ ತೋರಿಸಿದ್ದೀನಿ. ಇದನ್ನು ರೀಪಾರ್ಟ್ ಮಾಡೋದು ಇವಾಗ ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ಈ ಗಿಡ ಹಿಂಗೆ ಅಡ್ಜಸ್ಟ್ ಆಗಿದೆ, ಯಾವ ರೀತಿ ಬಂದಿದೆ ಅಂತ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಗಿಡ ಹಾಳಾಗ್ಬಿಟ್ಟಿತ್ತು, ಬರಲ್ಲ ಅಂದ್ಕೊಂಡಿದ್ದೆ. ಇದು ನಾನು ಪಾಟ್ಗೆ ಹಾಕಬೇಕು ಅಂತ ತಂದಿದ್ದು, ಆದರೆ ಇದು ಹಾಳಾಗಿದ್ದು ನೋಡಿ ಬರದೇ ಹೋದ್ರೆ ಏನು ಮಾಡೋದು ಅಂದ್ಬಿಟ್ಟು ನೆಲಕ್ಕೆ ಹಾಕಿದ್ದೀನಿ. ನೋಡಿ, ಇವಾಗ ನೆಲಕ್ಕೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಇದು ಗಿಡ ಅಡ್ಜಸ್ಟ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ, ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ತುಂಬ ಚೆನ್ನಾಗಿ ಹೊಸ ಬ್ರ್ಯಾಂಚ್ ಎಲ್ಲ ಬಂದಿದೆ. ಗಿಡ ಚೆನ್ನಾಗಿ ಹೆಲ್ದಿ ಆಗಿದೆ. ಚಿಗುರು ನೋಡಿ ತುಂಬ ಕಡೆ ಚಿಗುರು ಬರ್ತಾ ಇದೆ. ಇನ್ನೇನು ಆಗಲ್ಲ ಗಿಡ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಸುಮಾರು ಗಿಡಗಳಿದೆ ನನ್ನ ಇದೇ ಥರ ರೋಸ್ ಗಿಡಗಳು, ಅವು ಚೆನ್ನಾಗಿ ಇವಾಗ ಚಿಗುರು ಬರ್ತಾಯಿದೆ, ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಇದು ಕನಕಾಂಬರ ಕಲರ್ ರೋಸ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತೈತೆ. ಅದರಲ್ಲೂ ಎಲ್ಲ ಗಿಡಗಳು ಚೆನ್ನಾಗಿದೆ. ಇದು ಸೀಬೆಹಣ್ಣು ಗಿಡ ಮೇಲ್ಗಡೆಯಿಂದ ನಮ್ಮ ತೋಟದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಸೀಬೆಹಣ್ಣು ಗಿಡದಲ್ಲಿ ಈ ಸಲಂತೂ ತುಂಬ ಕಾಯಿ ಬಿಟ್ಟಿದೆ, ಸಣ್ಣದು ಸುಮಾರು ಒಂದು 50-60 ಕಾಯಿ ಬರ್ಬೋದು. ಎಲ್ಲ ಕಾಯಿಗಳು ಬೀಳದೆ ನಿಂತ್ಕೊಬಿಟ್ರೆ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ. ಅದೇನು ತುಂಬ ದೊಡ್ಡ ಗಿಡ ಅಲ್ಲ, ಚಿಕ್ಕ ಗಿಡನೇ, ಆದರೂ ತುಂಬ ಕಾಯಿ ಅಂತೂ ಈ ಸಲ ತುಂಬ ಬಿಟ್ಟಿದೆ. ಇದು 3ನೇ ಸಲ. ಫಸ್ಟೆಲ್ಲ ಒಂದು 5-10 ಕಾಯಿ ಬಂದಿತ್ತು ಅಷ್ಟೇ. ತುಂಬ ದಪ್ಪ ಸೈಜ್ ಬರುತ್ತೆ ಕಾಯಿ, ತುಂಬ ಚೆನ್ನಾಗಿದೆ. ಈ ಸಲ ತುಂಬ ಜಾಸ್ತಿ ಬಂದಿದೆ. ಇದು ನೋಡಿ ಬ್ರಹ್ಮಕಮಲ ಗಿಡ, ಇದನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ, ಊರಿಂದ ತಂದಿದ್ದೆ ಅಂತ. ಇದನ್ನು ನೆಡಬೇಕಾದ್ರೆ ವಿಡಿಯೋ ಮಾಡಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ, ಹೊಸ ಬ್ರ್ಯಾಂಚು 2 ಕಡೆ ಬಂದಿದೆ. ತುಂಬ ಚೆನ್ನಾಗಿದೆ ಇದು ಗಿಡ ಅಂತೂ. ತೋಟದಲ್ಲೂ ಇದೆ, ಅಲ್ಲೂ 2 ಕಡೆನೂ ಚಿಗುರು ಬಂದೈತೆ, ಚೆನ್ನಾಗಿದೆ ಈ ಸಲ. ಮತ್ತು ಇದು ಪಾಲಕ್ ಸೊಪ್ಪು ಹಾಕಿದ್ದೆ, ಅದು ಚೆನ್ನಾಗಿ ಬಂದೈತೆ. ಇನ್ನು ಬೇರೆ ಬೇರೆ ಸೊಪ್ಪುಗಳೆಲ್ಲ ಉಟ್ಕೊಂಡೈತೆ ಪಾಟಲ್ಲಿ. ಅದು ಮಸೊಪ್ಪು ಯೂಸ್ ಮಾಡುವಂಥ ಸೊಪ್ಪೆ, ಅದನ್ನು ನಾನೇನು ಹಾಕಿರಲಿಲ್ಲ, ಅದೇ ಬಂದಿರೋದು. ಈ ಗಿಡ ಅಂತೂ, ಈ ಗಿಡದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಯಾವಾಗಲೂ ಹೂವು ಇರುತ್ತೆ, ಎನಿ ಟೈಮ್ ಹೂವು ಇರುತ್ತೆ ಇದರಲ್ಲಿ. ನಾನು ಹಾರ್ವೆಸ್ಟ್ ಮಾಡ್ಕೊತಾನೆ ಇರ್ತೀನಿ, ಮತ್ತೆ ಅದು ಬರ್ತಾನೆ ಇರುತ್ತೆ. ಎಲೆಗೊಂದು ಮಗ್ಬಿಟ್ಟೈತೆ ಈ ಸಲ ಅಂತೂ. ಇದು ಗಿಡನ ನಾನು ಸುಮಾರು ಮಾಡ್ಕೊಂಡಿದ್ದೀನಿ, ತೋಟದಲ್ಲೂ ಇದೆ, ಮತ್ತು ಟೆರೆಸ್ ಮೇಲೆ ಪಾಟ್ಗಳಲ್ಲೂ ತುಂಬ ಮಾಡ್ಕೊಂಡಿದ್ದೀನಿ, ಕವರ್ಗೂ ಹಾಕೊಂಡಿದ್ದೀನಿ. ತುಂಬ ನನ್ನ ಫ್ರೆಂಡ್ಸು ಕೇಳಿದ್ದಾರೆ, ಅವ್ರಿಗೂ ಸ್ವಲ್ಪ ಕೊಡೋಣ ಅಂತ ಹಾಕಿದ್ದೀನಿ. ಇದು ಮೇಲ್ಗಡೆ ಒಂದು ಚೀಲದಲ್ಲಿ ಹಾಕಿರುವಂಥ ರೋಸ್ ಗಿಡ, ಚಿಕ್ಕದೇ, ಸುಮಾರು ಹೂವು ಬಂತು, ಒಂದು 5 ಹೂವು ಬಂತು. ಆ ಗಿಡ ನೋಡಿದ್ರೆ ಇಷ್ಟೇ ಇರೋದು, ತುಂಬ ಚೆನ್ನಾಗಿ ಬಂದಿದೆ. ಬ್ರ್ಯಾಂಚಸ್ ಅಂತೂ ಹೊಸ ಬ್ರ್ಯಾಂಚ್ ತುಂಬ ಬಂದಿದೆ. ಇಲ್ಲಿ ನೋಡಿ, ಇದು ಸೊಪ್ಪೆ, ಮೊಸಪ್ಪು ಸೊಪ್ಪು. ಇದು ಅದನ್ನು ಹಾರ್ವೆಸ್ಟ್ ಮಾಡ್ಕೋಬೇಕು, ಹಾರ್ವೆಸ್ಟಿಗೆ ಬಂದಿದೆ. ಇದೇನು ನಾನು ಹಾಕಿರಲಿಲ್ಲ, ಅದೇ ಉಟ್ಕೊಂಡಿರೋದು. ಎಲ್ಲ ಪಟ್ಟಲ್ಲಿ ತುಂಬ ಚೆನ್ನಾಗಿದೆ ಸೊಪ್ಪೇನೋ. ಇದು ನೋಡಿ, ಇದು ಕ್ರೀಮ್ ಕಲರ್ ರೋಸ್ ಗಿಡ. ಇದನ್ನು ಸುಮಾರು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಇದರಲ್ಲಂತೂ ಒಂದು ಸೈಡ್ ಹೂವು ಬರ್ತಾ ಇರುತ್ತೆ, ಒಂದೊಂದು ಬ್ರ್ಯಾಂಚಲ್ಲಿ ಚಿಗುರು ಬರ್ತಾ ಇರುತ್ತೆ. ಇಷ್ಟೊಂದು ಚಿಗುರು ಬಂದಿದೆ ಈ ಸಲ ಅಂತೂ, ತುಂಬ ಚೆನ್ನಾಗಿದೆ. ಆಮೇಲೆ ಹೂವೂ ಅಷ್ಟೇ ತುಂಬ ಜಾಸ್ತಿ ಬಿಡುತ್ತೆ ಈ ಸೀಸನಲ್ಲಂತೂ. ಹೊಸ ಬ್ರ್ಯಾಂಚ್ಗಳು ತುಂಬ ಕಡೆ ಬಂದೈತೆ ಚಿಗುರುಗಳು. ಇದಕ್ಕೇನಪ್ಪ ಕಾರಣ ಅಂದರೆ, ನಾನು ಕೊಡುವಂಥ ಲಿಕ್ವಿಡು, ನಾನು ಮಾಡುವಂಥ ಕೇರು. ಇದು ನೋಡಿ, ಇದು ಬುಡದಿಂದನೇ ಬಂದಿರೋದು. ಇದು ಬ್ರ್ಯಾಂಚಸ್ಸು ತುಂಬ ಚೆನ್ನಾಗಿದೆ. ಬ್ರ್ಯಾಂಚಸ್ ಈ ಸಲಂತೂ ಗಿಡಗಳೆಲ್ಲ ಹೆಲ್ದಿಯಾಗಿವೆ. ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಹುಳಗಳು ಮತ್ತು ಮಿಲಿಬಗ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಅದನ್ನು ಅವಾಗ ನೋಡ್ಕೋತಾ ಇರಬೇಕು. ಆದರೆ ಈ ಸಲ ಏನೂ ಆಗಿಲ್ಲ ನಮ್ಮ ತೋಟದಲ್ಲಂತೂ, ತುಂಬ ಚೆನ್ನಾಗಿದೆ. ಎಲ್ಲ ಗಿಡಗಳು ಹೆಲ್ದಿಯಾಗಿದೆ, ಯಾವ ಗಿಡಕ್ಕೂ ಮಿಲಿಬಗ್ಸ್ ಆಗಿಲ್ಲ. ಇದು ಹೊಂಗೆ ಬೀಜ ಏನಕ್ಕಪ್ಪ ನಾನು ಇದನ್ನು ರೆಡಿ ಮಾಡ್ತಿದ್ದೀನಿ ಅಂದರೆ, ಇದನ್ನು ಸಸಿ ಮಾಡ್ಕೋಬೇಕು. ಅದರಿಂದ ನಾನು ಇದನ್ನು ಮನೆ ಹತ್ರ ಇತ್ತು, ಅದಕ್ಕೆ ತಗೊಬಂದಿದ್ದೀನಿ. ಇದನ್ನು ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರಿಂದ ಸೌಂಡ್ ಬರ್ತಾ ಇದೆ, ಯಾರು ಏನೋ ಅನ್ಕೋಬೇಡಿ. ಇದನ್ನು ನಾನು ಕಾಂಪೌಂಡಿಂದ ಹೊರಗಡೆ ನಮ್ಮ ಮನೆ ಮುಂದೆ ಹಾಕ್ತಾಯಿದ್ದೀನಿ. ಇದನ್ನು ಏನಕ್ಕೆ ಹಾಕ್ತಿದ್ದೀನಪ್ಪ ಅಂದರೆ, ನನಗೆ ನೆರಳಿಗೋಸ್ಕರ ಹಾಕ್ತಾಯಿದ್ದೀನಿ, ಗಾಡಿಗಳನ್ನ ನಿಲ್ಲಿಸೋಕ್ಕೆ. ಬೇಸಿಗೆ ಕಾಲದಲ್ಲೆಲ್ಲ ತುಂಬ ಬಿಸಿಲು ಬರುತ್ತೆ, ಅದರಿಂದ ನಾನು ಹೊಂಗೆ ಮರನ ಇಲ್ಲ ಹೊಂಗೆ ಗಿಡನ ಹಾಕ್ತಾಯಿದ್ದೀನಿ. ಸುಮಾರು ಕಡೆ ಹುಡುಕ್ತೆ ನಾನು, ಸಸಿನ ಆದರೆ ಸಿಗಲಿಲ್ಲ. ಅದರಿಂದ ನಾನು ಇವಾಗ ಬೀಜ ಹಾಕ್ತಾಯಿದ್ದೀನಿ, ನೋಡೋಣ ಬರುತ್ತಾ ಹೇಗೆ ಅಂತ. ಸಾಮಾನ್ಯವಾಗಿ ಬರುತ್ತೆ ಹೊಂಗೆ ಬೀಜ, ಏನು ಅಷ್ಟೇನು ಕಷ್ಟ ಆಗೋಲ್ಲ ಇದು ಬರೋಕ್ಕೆ. ನೋಡೋಣ ಬರುತ್ತಾ ಹೇಗೆ ಅಂತ ಹಾಕ್ತಾಯಿದ್ದೀನಿ. ಮಳೆಗಾಲದಲ್ಲಾದರೂ ತುಂಬ ಬೇಗ ಬಂದುಬಿಡುತ್ತೆ, ಬೇಸಿಗೆ ಅಲ್ವಾ ಸ್ವಲ್ಪ ಲೇಟ್ ಆಗ್ಬೋದು, ಆದರೂ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ, ನೆಟ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೆರಳು ಗಾಳಿ ತುಂಬ ಚೆನ್ನಾಗಿ ಕೊಡುತ್ತೆ ಹೊಂಗೆ ಮರ, ಅದರಿಂದ ನಾನು ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಪಕ್ಕದಲ್ಲೇ ಒಂದು ಜಮನೆಲ್ರ ಗಿಡ ಇದೆ, ಇದನ್ನು ನಾನು ಗಿಡ ನಮ್ಮ ತೋಟದೊಳಗಡೆ ಇತ್ತು, ಅದನ್ನು ತೆಗೆದು ಹೊರಗಡೆ ಹಾಕಿದ್ದೀನಿ. ಅದು ಚೆನ್ನಾಗಿ ಬರ್ತಾಯಿದೆ. ನಾನು ನೆರಳಿಗೋಸ್ಕರ ಇದೆಲ್ಲ ಹಾಕ್ತಾಯಿದ್ದೀನಿ. ಇದು ದೊಡ್ಡದಾದ್ಮೇಲೆ ಹಣ್ಣು ಬರುತ್ತೆ. ನಾನು ಇದನ್ನು ಟೆರೆಸ್ ಮೇಲೂ ಹಾಕ್ತಾಯಿದ್ದೀನಿ, ಅದನ್ನು ಹೊಂಗೆ ಬೀಜನ. ಒಂದು ಕಡೆ ಇಲ್ದರೆ ಒಂದು ಕಡೆ ಬರಲಿ ಅಂತ ಹಾಕ್ತಾಯಿದ್ದೀನಿ. ನಾವು ನೆಟ್ ಗಿಡ ಎಲ್ಲ ಬರೋದಿಲ್ಲ ಅಲ್ವಾ, ಅದಕ್ಕೆ ಎಷ್ಟು ಇಲ್ಲಿ ಬಂದಿಲ್ಲ ಅಂದರೆ ಅಲ್ಲಾದರೂ ಬರಲಿ, ಅಲ್ಲಿ ಬಂದಿಲ್ಲ ಅಂದರೆ ಇಲ್ಲಾದರೂ ಬರಲಿ ಅಂತ ಹಾಕ್ತಾಯಿದ್ದೀನಿ. ಯಾವುದೋ ಒಂದು ಕಡೆ 2 ಗಿಡನಾದರೂ ಬಂದರೆ ಸಾಕು, ಅದನ್ನೇನು ಬೆಳೆಸ್ಕೋಬೋದು, ಅದೇನು ಅಷ್ಟು ಕಷ್ಟ ಆಗೋದಿಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಮನೆ ಹೊರಗಡೆ ಇರೋ ಪಪ್ಪಾಯ ಗಿಡ, ಒಳಗಡೆ ಇನ್ನೂ ಒಂದಿದೆ, ಅದರಲ್ಲೂ 1-2 ಕಾಯಿ ಬಂದಿದೆ. ಇದೊಂದೇ ಗಿಡದಲ್ಲಿ ಇಷ್ಟೊಂದು ಕಾಯಿ ಬಂದಿರೋದು. ಇಲ್ಲೇ ಅಕ್ಕಪಕ್ಕ 3 ಗಿಡ ಇದೆ, ಆ 3 ಗಿಡದಲ್ಲಿ ಇವಾಗ ಸ್ಟಾರ್ಟ್ ಆಗೈತೆ ಕಾಯಿ. ಇದರಲ್ಲಿ ಮಾತ್ರ ತುಂಬ ಕಾಯಿ ಬಂದೈತೆ, ಇನ್ನೂ ಒಂದು ಹಣ್ಣಾಗಿಲ್ಲ. ಇನ್ನೂ ಹಣ್ಣಿಗೆ ಬರೋದು ತುಂಬ ಲೇಟು. ನೋಡೋಣ ಯಾವಾಗ ಹಣ್ಣಾಗುತ್ತೆ ಅಂತ ನಾನು ಕಾಯ್ತಾಯಿದ್ದೀನಿ, ಬೇಗ ಹಣ್ಣಾಗಲಿ ಅಂತ. ಹಣ್ಣು ಟೇಸ್ಟ್ ಹೇಗಿದೆ ನೋಡೋಣ ಅಂತ ನಾನು ಕಾಯ್ತಾಯಿದ್ದೀನಿ. ನಮ್ಮ
ತೋಟದಲ್ಲಿ ಒಂದು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನೋಡಿ, ಎಲ್ಲ ಬದನೆ ಗಿಡಕ್ಕೆ ಮಿಲಿ ಬಗ್ಸ್ ಆಗ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಹತ್ತತ್ತ 2 ತಿಂಗಳಾಗಿರ್ಬೋದು ನಾನು ಇದನ್ನು ಕಟ್ ಮಾಡಾದಮೇಲೆ ಚಿಗುರು ಬಂದು ಈ ರೀತಿ ಯಾವಾಗಲೇ ಕಾಯಿ ಸ್ಟಾರ್ಟ್ ಆಗೈತೆ. ಕಾಯಿ ಅಂತೂ ತುಂಬ ಬಂದಿದೆ ಈ ಸಲ. ಕಟ್ ಮಾಡಿದ್ಮೇಲೆ ಇದೇ ಮೊದಲನೇ ಸಲಿಗೆ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು. ಎಷ್ಟೊಂದು ಕಾಯಿ ಬಂದಿದೆ ಅಂದರೆ ಇದೊಂದೇ ಗಿಡದಲ್ಲೇ ತುಂಬ ಕಾಯಿ ಬಂದಿದೆ. ನಾನು ಅದಕ್ಕೆ ಇವಾಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೇ ಮೊದಲನೇವರೆಗೆ ಎಷ್ಟು ಬರುತ್ತೆ ನೋಡೋಣ. ಇನ್ನು ಚಿಕ್ಕದು ಇದೆ. ನಾನು ಹಾರ್ವೆಸ್ಟ್ ಬಂದಿರೋದು ಮಾತ್ರ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಉಳಿದಿರೋದೆಲ್ಲ ಹಾಗೆ ಬಿಟ್ಟಿದ್ದೀನಿ. ಆಗಿದೆ ಅಂತ ಎಲ್ಲ ಗಿಡನೂ ಕಟ್ ಮಾಡಿಬಿಟ್ಟಿದ್ದೆ. ಕಟ್ ಮಾಡಿದ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಹೂವಾಗಿ ಕೆಲವೊಂದು ಕಾಯಿ ಸ್ಟಾರ್ಟ್ ಆಗೈತೆ. ಗಿಡಗಳಂತೂ ತುಂಬ ಚೆನ್ನಾಗಿದೆ. ಇವಾಗ ಹೆಲ್ದಿಯಾಗಿದೆ ಗಿಡಗಳು, ಯಾವುದೇ ಕೀಟಗಳ ಸ್ಪ್ರೆಡ್ ಆಗಿಲ್ಲ. ತುಂಬ ಚೆನ್ನಾಗಿದೆ ನೋಡಿ ಗಿಡ. ಎಷ್ಟು ಚೆನ್ನಾಗಿದೆ ಅಂದರೆ ಗಿಡ ತುಂಬ ಹೂವು ಬಂದೈತೆ ಈ ಸಲ. ಗಿಡ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಇಷ್ಟು ಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡೆ ಇದೊಂದೇ ಗಿಡದಲ್ಲಿ. ಇನ್ನೂ ಇದೆ ಆದರೆ ಚಿಕ್ಕದು. ಇದು ಮಾತ್ರ ದಪ್ಪದಿದ್ದು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ವ್ಯೂವರ್ಸ್ ಒಬ್ಬರು ಬರ್ತೀನಿ ತೋಟ ನೋಡೋಕ್ಕೆ ಅಂತ ಕಮೆಂಟ್ ಮಾಡಿದರು. ನಾನು ಅವ್ರಿಗೆ ಹೇಳಿದ್ದೀನಿ ಯಾವಾಗ ಬೇಕಾದರೂ ಬರ್ಬೋದು ನೀವು ನಮ್ಮ ತೋಟ ನೋಡೋಕ್ಕೆ. ಮತ್ತು ನಮ್ಮ ತೋಟ ತುಂಬ ಚಿಕ್ಕದು, ದೊಡ್ಡದೇನಿಲ್ಲ ಅಂತಲೂ ಹೇಳಿದೆ. ಅದಕ್ಕೆ ಅವರು ಪರವಾಗಿಲ್ಲ, ನನಗೆ ತೋಟ ದೊಡ್ಡದು ಚಿಕ್ಕದು ಅನ್ನೋದು ಮುಖ್ಯ ಅಲ್ಲ, ಗಿಡ ಅಂದರೆ ತುಂಬ ಇಷ್ಟ, ಅದಕ್ಕೆ ನೋಡೋಕ್ಕೆ ಬರ್ತೀನಿ ಅಂದರು. ನಾನು ಅವ್ರಿಗೆ ಹೇಳಿದ್ದೀನಿ ಬನ್ನಿ ಆಯಿತು, ಯಾವಾಗ ಬೇಕಾದರೂ ಬರ್ಬೋದು ಅಂತ ಹೇಳಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು ಅವರು ತೋಟ ನೋಡೋಕ್ಕೆ ಬರ್ತೀನಿ ಅಂದಿದ್ದು. ಇದು ಹಳೆ ಗಿಡಗಳು, ಇದರಲ್ಲೂ ಬದನೆಕಾಯಿ ಬಿಟ್ಟೈತೆ. ಅದು ಹಾರ್ವೆಸ್ಟಿಗೆ ಬಂದಿದೆ, ಅದಕ್ಕೆ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕಟ್ಟಿಂಗ್ ಮಾಡಿದ್ಮೇಲೆ ಬಂದಿರೋದು. ಇದು ಚೆನ್ನಾಗಿ ಚಿಗುರು ಬಂದೈತೆ. ಅದರಲ್ಲಿ ಇನ್ನೂ ಕಾಯಿ ಚಿಕ್ಕದು ಇನ್ನೂ ದಪ್ಪ ಆಗಿಲ್ಲ. ಈ ಗಿಡಗಳೆಲ್ಲ ಕಟಿಂಗ್ ಮಾಡಿಬಿಟ್ಟಿದ್ದೆ. ಮಿಲಿ ಬಿಕ್ಸ್ ಆಗೋದ್ಮೇಲೆ ಕಟಿಂಗ್ ಮಾಡಿದ್ಮೇಲೆ ಅದ್ರಲ್ಲಿ ಬಂದಿರೋ ಚಿಗುರೆ ಇದು. ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ತೋಟ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ಹಚ್ಚ ಹಸಿರಾಗಿದೆ ನೋಡಿ. ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡೆ. ಇದೆಲ್ಲ ನಾನೇನು ಬಳಸ್ಕೊಳ್ಳಲ್ಲ, ನಮ್ಮ ಮನೇಲೇನು ಜಾಸ್ತಿ ತಿನ್ನಲ್ಲ. ಅಕ್ಕಪಕ್ಕದವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಇಟ್ಕೊತೀನಿ ಅಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.